ಹಲ್ಲಿಯೊಂದು ಮಹಿಳೆಯ ಈ ಕೈಮೇಲೆ ಬಿದ್ದರೆ ಅವಳೇ ಅತ್ಯಂತ ಅದೃಷ್ಟವಂತಳು. ಶಕುನಶಾಸ್ತ್ರದಲ್ಲಿ ಕೆಲವೊಂದು ಜೀವಿಗಳು ನಮ್ಮ ಪ್ರತಿನಿತ್ಯದ ಜೀವನದೊಂದಿಗೆ ಸಂಬಂಧ ಹೊಂದಿದೆ ಎಂದು ಹೇಳಲಾಗಿದೆ. ಈ ಜೀವಿಗಳು ನಮ್ಮ ಜೀವನದ ಶುಭ ಮತ್ತು ಅಶುಭ ಘಟನೆಗಳ ಕುರಿತು ಸೂಚನೆಯನ್ನು ನೀಡುತ್ತವೆ. ಅದೇ ರೀತಿ ಹಲ್ಲಿಯೂ ಒಂದು. ಹಲ್ಲಿ ನಮ್ಮ ದೇಹದ ಮೇಲೆ ಬಿದ್ದರೆ ಅದರ ಅರ್ಥವೇನು? ಹಲ್ಲಿಯೊಂದು ಮಹಿಳೆಯ ಎಡಗೈ ಮೇಲೆ ಬಿದ್ದರೆ ಅದು ಆಕೆಯ ಜೀವನದ ಶುಭ ಸೂಚನೆಯೇ ಅಥವಾ ಅಶುಭ ಸೂಚನೆಯೇ? ಮೈಮೇಲೆ ಹಲ್ಲಿ ಬಿದ್ದರೆ ಏನಾಗುತ್ತೆ? ಎಡಗೈ ಮೇಲೆ ಹಲ್ಲಿ ಬೀಳುವುದರ ಅರ್ಥ. ಮೈಮೇಲೆ ಹಲ್ಲಿ ಬೀಳುವುದು ಶುಭವೋ ಅಶುಭವೋ? ನಮ್ಮನ್ನು ಹೊರತುಪಡಿಸಿ ನಮ್ಮ ಮನೆಯಲ್ಲಿ ನಮಗೆ ನೇರವಾಗಿ ಸಂಬಂಧವಿಲ್ಲದ ಅನೇಕ ಜೀವಿಗಳಿರುತ್ತವೆ. ಇವುಗಳ ಬಗ್ಗೆ ನಮಗೆ ಕೆಲವೊಮ್ಮೆ ತಿಳಿದಿದ್ದರೆ ಇನ್ನೂ ಕೆಲವೊಮ್ಮೆ ಇವುಗಳ ಬಗ್ಗೆ ಏನೂ ತಿಳಿದಿರುವುದಿಲ್ಲ. ಆದರೆ ಅವುಗಳು ನಮ್ಮ ಮನೆಯಲ್ಲಿ ಇರುವುದು ಪ್ರಸ್ತುತವಾಗಿದೆ. ಅವುಗಳಲ್ಲಿ ಹಲ್ಲಿಯೂ ಒಂದು. ಇದನ್ನು ನೋಡಿ ಅನೇಕರು ಹೆದರುತ್ತಾರೆ ಮತ್ತು ಕೆಲವರು ಅಸಹ್ಯಪಡುತ್ತಾರೆ. ಆದರೆ ನಿಮ್ಮ ಮೇಲೆ ಹಲ್ಲಿ ಬಿದ್ದರೆ ಅದರ ಅರ್ಥವೇನು ಗೊತ್ತಾ? ಶಕುನಶಾಸ್ತ್ರದಲ್ಲಿ ಹಲ್ಲಿ ನಿಮ್ಮ ಕೈಮೇಲೆ ಬಿದ್ದರೆ ಅದು ಶುಭವೋ ಅಶುಭವೋ, ಅದರ ಅರ್ಥವೇನು ಎಂಬುದು ನಿಮಗೆ ತಿಳಿದಿದೆಯೇ? ಹಲ್ಲಿಯೊಂದು ನಮ್ಮ ಕೈ ಮೇಲೆ ಬಿದ್ದರೆ ಅದರ ಅರ್ಥವೇನು? ಅದು ನಮಗೆ ಯಾವ ರೀತಿಯ ಸೂಚನೆಯನ್ನು ನೀಡುತ್ತದೆ ಎಂಬುದನ್ನು ನೀವಿಲ್ಲಿ ತಿಳಿದುಕೊಳ್ಳಿ. ದೇಹದ ಮೇಲೆ ಹಲ್ಲಿ ಬೀಳುವುದರ ಮಹತ್ವ. ಶಕುನಶಾಸ್ತ್ರದ ಪ್ರಕಾರ ಹಲ್ಲಿ ವ್ಯಕ್ತಿಯ ಮೇಲೆ ಬಿದ್ದರೆ ಅದನ್ನು ಮಂಗಳಕರ ಸಂಕೇತವೆಂದು ಪರಿಗಣಿಸಲಾಗುತ್ತದೆ. ನಂಬಿಕೆಗಳ ಪ್ರಕಾರ ಹಲ್ಲಿ ಬಿದ್ದಾಗ ವಿತ್ತೀಯ ಲಾಭದ ಸಾಧ್ಯತೆಗಳು ರೂಪುಗೊಳ್ಳುತ್ತವೆ. ಅಂದರೆ ಅಂತಹ ವ್ಯಕ್ತಿಯು ತನ್ನ ಜೀವನದಲ್ಲಿ ಹಣದ ಲಾಭವನ್ನು ಪಡೆದುಕೊಳ್ಳುತ್ತಾನೆ ಎನ್ನುವ ಅರ್ಥವನ್ನು ನೀಡುತ್ತದೆ. ಇದು ಧನಾಗಮನದ ಸೂಚನೆ ಮಾತ್ರವಲ್ಲ. ಹಲ್ಲಿ ದೇಹದ ಮೇಲೆ ಬೀಳುವುದರಿಂದ ಆ ವ್ಯಕ್ತಿಯು ಸಮಾಜದಲ್ಲಿ ಸಾಕಷ್ಟು ಗೌರವವನ್ನು ಪಡೆಯುತ್ತಾನೆ. ಅಂತಹ ವ್ಯಕ್ತಿಯ ಗೌರವವು ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತದೆ ಎನ್ನುವುದನ್ನು ಈ ಘಟನೆ ಹೇಳುತ್ತದೆ. ಇನ್ನು ಕೆಲವರ ಪ್ರಕಾರ ಮೈಮೇಲೆ ಹಲ್ಲಿ ಬಿದ್ದರೆ ಆ ವ್ಯಕ್ತಿಯು ಹೊಸ ಬಟ್ಟೆಯನ್ನು ಪಡೆದುಕೊಳ್ಳುತ್ತಾನೆ ಎಂದು ಹೇಳುತ್ತಾರೆ. ಪುರುಷರ ಕೈಮೇಲೆ ಹಲ್ಲಿ ಬೀಳುವುದರ ಅರ್ಥವೇನು? ಶಕುನಶಾಸ್ತ್ರದ ಪ್ರಕಾರ ಹಲ್ಲಿ ಮಹಿಳೆ ಮತ್ತು ಪುರುಷನ ದೇಹದ ವಿವಿಧ ಭಾಗಗಳ ಮೇಲೆ ಬೀಳುವುದರ ಬಗ್ಗೆ ಅನೇಕ ಅರ್ಥಗಳಿವೆ. ಪುರುಷರ ಎಡಗೈ ಮೇಲೆ ಹಲ್ಲಿ ಬಿದ್ದರೆ ಆ ವ್ಯಕ್ತಿ ಆಸ್ತಿಯಲ್ಲಿ ನಷ್ಟ ಅನುಭವಿಸುವುದು ಅಥವಾ ಆ ವ್ಯಕ್ತಿಯ ಆಸ್ತಿಯನ್ನು ಬೇರೆ ಯಾರಾದರೂ ಕಿತ್ತುಕೊಳ್ಳಬಹುದು ಎಂಬುದಾಗಿದೆ. ಮತ್ತು ಆ ವ್ಯಕ್ತಿಯ ಬಲಗೈ ಮೇಲೆ ಹಲ್ಲಿ ಬಿದ್ದರೆ ಅದು ತುಂಬ ಮಂಗಳಕರವೆಂದು ಪರಿಗಣಿಸಲಾಗುತ್ತದೆ. ಇದು ಹಠಾತ್ ಹಣ ಪಡೆಯುವ ಸಂಕೇತವಾಗಿದೆ. ಈ ವ್ಯಕ್ತಿಯು ತನ್ನ ಜೀವನದಲ್ಲಿ ಅಪಾರ ಹಣ ಮತ್ತು ಸಂಪತ್ತನ್ನು ಪಡೆದುಕೊಳ್ಳುತ್ತಾನೆ. ಮಹಿಳೆಯ ಕೈಮೇಲೆ ಹಲ್ಲಿ ಬೀಳುವುದರ ಅರ್ಥವೇನು? ಶಕುನಶಾಸ್ತ್ರದ ಪ್ರಕಾರ ಹಲ್ಲಿಯು ಮಹಿಳೆಯ ಎಡಗೈ ಮೇಲೆ ಬಿದ್ದರೆ ಅದು ಅಶುಭ ಸಂಕೇತವಾಗಿದೆ. ಇದರಲ್ಲಿ ಮಹಿಳೆ ಹಣದ ನಷ್ಟವನ್ನು, ಬಿಕ್ಕಟ್ಟನ್ನು ಎದುರಿಸಬೇಕಾಗುತ್ತದೆ. ಮತ್ತೊಂದೆಡೆ ಹಲ್ಲಿಯು ಮಹಿಳೆಯ ಬಲಗೈ ಮೇಲೆ ಬಿದ್ದರೆ ಅದನ್ನು ಮಂಗಳಕರ ಚಿಹ್ನೆ ಎಂದು ಪರಿಗಣಿಸಲಾಗುತ್ತದೆ. ಹಲ್ಲಿಯು ಬಲಗೈ ಮೇಲೆ ಬೀಳುವುದು ಲಕ್ಷ್ಮೀದೇವಿಯ ಆಶೀರ್ವಾದವನ್ನು ಪಡೆಯುವ ಸಂಕೇತವೆಂದು ಪರಿಗಣಿಸಲಾಗುತ್ತದೆ. ಇದರಿಂದ ನೀವು ವ್ಯವಹಾರದಲ್ಲಿ ಸಾಕಷ್ಟು ಲಾಭವನ್ನು ಪಡೆಯಬಹುದು ಎಂಬುದರ ಸಂಕೇತವಾಗಿದೆ. ಈ ಕನಸುಗಳ ಇಂತಹ ಘಟನೆಗಳು ಅನೇಕರ ಜೀವನದಲ್ಲಿ ಸಂಭವಿಸಿರುತ್ತದೆ. ಹಲ್ಲಿಗಳು ದೇಹದ ಯಾವ ಭಾಗದ ಮೇಲೆ ಯಾವ ಅರ್ಥವನ್ನು ನೀಡುತ್ತದೆ ಎಂಬುದನ್ನು ತಿಳಿದುಕೊಂಡಿರಲ್ಲವೇ? ನಿಮ್ಮ ಜೀವನದಲ್ಲಿಯೂ ಇದೇ ರೀತಿಯಾಗಿದ್ದರೆ ಅದರಿಂದ ಮುಕ್ತಿ ಹೊಂದಲು ನೀವು ಪಂಡಿತರ ಸಲಹೆಯನ್ನು ತೆಗೆದುಕೊಳ್ಳುವುದರ ಮೂಲಕ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಳಬಹುದು. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿಯ ಉಪಯುಕ್ತವಾದ ಮಾಹಿತಿಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.